ಜೈ ಕರ್ನಾಟಕ 11 ಜನ ಸಾವಿಗೆ ಅಲ್ಲ ಇದು, ಯಾಕಂದ್ರೆ ಇದು ಸ್ವಯಂಕೃತ ಅಪರಾಧ. ಇದು ಕೆಎಸ್ಸಿಎ ಮತ್ತು ಐಪಿಎಲ್ ತಂಡ ಮ್ಯಾನೇಜ್ಮೆಂಟ್ ಇಂತಹ ಅನಾಹುತಗಳಿಗೆ ಕಾರಣ ನಮ್ಮ ಇಂದಿನ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರ. 11 ಮಕ್ಕಳು ಸಾವನ್ನಪ್ಪಿದ್ದು ದುರಂತಕ್ಕೆ ನಾವು ಆಮ್ ಆದ್ಮಿ ಪಕ್ಷದಿಂದ ಸಂತಾಪ ವ್ಯಕ್ತಪಡಿಸ್ತೀವಿ. ನಾವು ರಾಜಕೀಯ ಮಾಡೋಕ್ಕೆ ಬಂದಿಲ್ಲ, ರಾಜಕೀಯವನ್ನು ಬದಲಾಯಿಸೋಕ್ಕೆ ಬಂದಿದ್ದೀವಿ. ಈ 11 ಜನ ಮಕ್ಕಳು ಸಾವನ್ನಪ್ಪಿದ್ದು ಹಾಗೂ 40-50 ಜನ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರೋದಕ್ಕೆ ನಾವು ಯಾರ ಹೊಣೆ ಅಂತ ನಾವು ಇವತ್ತು ಪ್ರಶ್ನೆ ಮಾಡ್ತಾಯಿದ್ದೀವಿ. ಇದಕ್ಕೆ ಎಲ್ಲ ಸಮೀಕ್ಷೆಗಳು ನಡೆಸಿ, ತನಿಖೆಗಳು ನಾವೇ ನಡೆಸಿ, ಇದರಲ್ಲಿ ಏನು ಬಂದಿದೆ ಅಂದರೆ ನೇರವಾಗಿ ಇದಕ್ಕೆ ರೂವಾರಿ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು, ಹೋಮ್ ಮಿನಿಸ್ಟರು. ನಮ್ಮ ಇವತ್ತಿನ ದಿವಸ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಿರೋದು ಇವರೆಲ್ಲರೂ ರಾಜೀನಾಮೆ ಕೊಟ್ಟು ಅವರು ಒಂದು ಸರ್ಕಾರ ರಿಟೈರ್ಡ್ ಜಡ್ಜ್, ಸೇವಾನಿವೃತ್ತರಾಗಿರೋ ನ್ಯಾಯಾಧೀಶರ ಅಡಿಯಲ್ಲಿ ಒಂದು ಇಂಡಿಪೆಂಡೆಂಟ್ ತನಿಖೆ ನಡೆಸಿ ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಒಂದೇ ದಿನದಲ್ಲಿ ಅಷ್ಟೊಂದು ಲಕ್ಷಾಂತರ ಜನಗಳನ್ನ ಮ್ಯಾನೇಜ್ ಮಾಡೋದಕ್ಕೆ ಪೊಲೀಸ್ನವ್ರಿಗೆ ಅನುಮತಿ ಕೊಟ್ಟವ್ರು ಯಾರು? ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವರು ಏನು ಮಾಡ್ತಾಯಿದ್ರು? ನಿದ್ರೆ ಮಾಡ್ತಿದ್ರಾ? ಫಸ್ಟ್ ಆಫ್ ಆಲ್ ಡಿ.ಕೆ. ಶಿವಕುಮಾರ್ ಯಾರು ಲಾ ಆ್ಯಂಡ್ ಆರ್ಡರ್ನ ಕೈಗೆ ತೊಗೊಂಡು ಪ್ರೋಗ್ರಾಮ್ ಮಾಡ್ತೀನಿ ಅಂತ ಪೊಲೀಸ್ ಪರ್ಮಿಷನ್ ಇಲ್ಲದೆ ಡಿಸೈಡ್ ಮಾಡಲಿಕ್ಕೆ? ಪರಮೇಶ್ವರ್ ಅವ್ರಿಗೆ ಅವರ ಗೃಹ ಮಂತ್ರಿ ಸ್ಥಾನಕ್ಕೆ ಬೆಲೆ ಇಲ್ವಾ? ಡಿ.ಕೆ. ಶಿವಕುಮಾರ್ ಡಿಸೈಡ್ ಮಾಡ್ಬೇಕಾದ್ರೆ ಪರಮೇಶ್ವರ ಏನಕ್ಕೆ ಬೇಕು? ರಿಸೈನ್ ಮಾಡಿ ಮನೆಗೆ ಕೂತ್ಕೊಳ್ಳಿ, ಡಿ.ಕೆ. ಶಿವಕುಮಾರ್ ಆಗ್ಬಿಡ್ಲಿ ಹೋಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು, ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಎಲ್ಲ. ಡಿ.ಕೆ. ಶಿವಕುಮಾರ್ ತನ್ನ ಸ್ವಂತ ವರ್ಚಸ್ಸಿಗೋಸ್ಕರ ತಾನು ಇದ್ದ ಟೈಮಲ್ಲಿ RCB ಗೆದ್ದುಬಿಟ್ರು ಅಂತ ಒಂದು ಮೆರವಣಿಗೆ ಮಾಡಬೇಕು ಅಂತ ಇವತ್ತು ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡದೆ 11 ಜನಗಳ ಬಲಿ ಕೊಟ್ಟು ಆ ಬಲಿಯಾದ ಜನಗಳ ಮೇಲೆ ನಿಂತ್ಕೊಂಡು, ಹೆಣಗಳ ಮೇಲೆ ನಿಂತ್ಕೊಂಡು ಅವ್ರ ಫ್ಯಾಮಿಲಿಗಳ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವ್ರ ಮೊಮ್ಮಗ, ಡಿ.ಕೆ. ಶಿವಕುಮಾರ್ ಅವ್ರ ಫ್ಯಾಮಿಲಿ ಎಲ್ಲರೂ ನಿಂತ್ಕೊಂಡು ಸತ್ತ ಹೆಣದ ಮೇಲೆ ಕುತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ. ಇವ್ರಿಗೆಲ್ಲ ನಿಜವಾಗ್ಲೂ ನಾಚಿಕೆ ಆಗಬೇಕು. ತಮ್ಮ ರಾಜಕೀಯ ತೆವಲುಗಳಿಗೋಸ್ಕರ ನೀವು ಜನಗಳ ಪ್ರಾಣ ಬಲಿ ಕೊಡ್ತೀರಾ ಅಂದರೆ ನಿಜವಾಗ್ಲೂ ನಿಮಗೆ ಆ ಕುರ್ಚಿಯಲ್ಲಿ ಕೂತ್ಕೊಳ್ಳೋ ಯೋಗ್ಯತೆ ಇಲ್ಲ. ಈ ಕೂಡಲೇ ಇಮಿಡಿಯೇಟಾಗಿ ನೀವು ರಿಸೈನ್ ಮಾಡಿ ಒಂದು ಇಂಡಿಪೆಂಡೆಂಟ್ ತನಿಖೆ ಆಗಬೇಕು. ಪರ್ಮಿಷನ್ ಕೊಟ್ಟವ್ರು ಯಾರು? ಅಷ್ಟು ಅರೇಂಜ್ಮೆಂಟ್ ಏನಕ್ಕೆ ಆಗಿರಲಿಲ್ಲ? ಅಷ್ಟು ಜನ ಹೆಂಗೆ ಬಂದರು? ಅಲ್ಲಿ ಇರೋದೇ 37,000 ಟಿಕೆಟ್ ಇಲ್ಲದೆ KSCAದಲ್ಲಿ ಎಂಟ್ರಿ ಇಲ್ಲ, ಎಲ್ಲರಿಗೂ ಗೊತ್ತು. ಆದರೂ ನೀವೇ ಹೇಳಿರೋ ಪ್ರಕಾರ 9 ಲಕ್ಷ ಜನ ಹೆಂಗೆ ಬಂದರು? ಯಾರು ಅವ್ರನ್ನ ಕರೆಸಿದ್ದು? ರಾಜ್ಯ ಸರ್ಕಾರಕ್ಕಾಗಲಿ ಅಥವಾ ಇಂಟೆಲಿಜೆನ್ಸ್ಗಾಗಲಿ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ವಾ? ಖಂಡಿತವಾಗ್ಲೂ ಇತ್ತು. ಆದರೂ ಸಹ ಬಿಟ್ಟಿದ್ದಾರೆ ಅಂತಂದರೆ ಇದೇನು ಇಲ್ಲ, ಕೇವಲ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಇಲ್ಲಿ. ಈ ಹಿನ್ನೆಲೆಯಲ್ಲಿ ಕಮಿಷನರ್ನಾಗಲಿ ಅಥವಾ ADGPನಾಗಲಿ ಅಥವಾ DGPನಾಗಲಿ 5 ಜನ ಏನು ಪೊಲೀಸ್ ಅಫಿಷಿಯಲ್ಸ್ನ ಸಸ್ಪೆಂಡ್ ಮಾಡಿದ್ರಲ್ಲ, ಇದಕ್ಕೆ ಯಾವುದೇ ರೀತಿ ಅರ್ಥನೂ ಇಲ್ಲ, ಇದು ಯಾವುದೇ ರೀತಿ ಸಮಂಜಸನೂ ಅಲ್ಲ ಅಂತ ನಾನು ಹೇಳ್ತೀನಿ. ಮತ್ತೊಂದಿದೆ, IPL ನಡೀತಾ ಇರೋದ್ರಿಂದ ಪ್ರತಿ ಒಂದು 2 ತಿಂಗಳು ಅಥವಾ 3 ತಿಂಗಳು ಪ್ರತಿ ವರ್ಷ ಇದ್ದೇ ಇರ್ತದೆ. ಪ್ರತಿದಿನ ಅಲ್ಲಿ IPL ಮ್ಯಾಚ್ ಇದ್ದ ದಿವಸ ಬೆಳಗ್ಗೆಯಿಂದ ಸಂಜೆವರೆಗೂ ಟ್ರಾಫಿಕ್ ಜಾಮ್ ಆಗುತ್ತೆ. ಇದೆಲ್ಲ ಇರಬೇಕಾದ್ರೆ ಈ ಹಿನ್ನೆಲೆಯಲ್ಲಿ ನಾನು ಹೇಳೋದು, ಕ್ರಿಕೆಟ್ ಸ್ಟೇಡಿಯಮ್ಮು ಬೆಂಗಳೂರಿನ ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟಲ್ಲಿ ಇರೋ ಅವಶ್ಯಕತೆ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಇದನ್ನು ನಾವು ಆಮೇಲೆ ಪಾರ್ಕಿಂಗ್ ಸಹ ಇಲ್ಲ, ಪಾರ್ಕಿಂಗ್ ಮಾಡೋಕ್ಕಾಗೋದಿಲ್ಲ. ಇಡೀ ಏರಿಯಾದಲ್ಲಿ ಫುಲ್ ದಿನ ಟ್ರಾಫಿಕ್ ಜಾಮ್ ಆಗುತ್ತೆ. ಇದೆಲ್ಲ ಇರಬೇಕಾದ್ರೆ ಖಂಡಿತವಾಗ್ಲೂ ಕ್ರಿಕೆಟ್ ಸ್ಟೇಡಿಯಂನ ಬೆಂಗಳೂರಿನ ಹೊರವಲಯಕ್ಕೆ ಶಿಫ್ಟ್ ಮಾಡಿ ಸ್ವಾಮಿ. ತಾವು ಒಂದು ಸೇಫ್ಟಿ ಮಾಡಿ, ಜನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡಿ. ಈ ಒಂದು ಏನು ಸ್ಟ್ಯಾಂಪೇಡ್ ಆಗುತ್ತಲ್ಲ, ಇದೆಲ್ಲ ಖಂಡಿತವಾಗ್ಲೂ ತಪ್ಪುತ್ತೆ. ಇನ್ನೂ 1 ವರ್ಷ ಇದೆ ಮುಂದಿನ IPL. ಖಂಡಿತವಾಗ್ಲೂ ನಗರದ ಹೊರವಲಯ ಅದು ಯಾವ್ದಾರು ಆಗಿರ್ಬೋದು, ದೇವನಹಳ್ಳಿ ಆಗಿರ್ಬೋದು, ಇಲ್ಲಾಂದರೆ ನೆಲಮಂಗಲ ಆಗಿರ್ಬೋದು, ಇಲ್ಲ ಹೊಸಕೋಟೆ ಆಗಿರ್ಬೋದು, ಅಲ್ಲಿಗೆ ಶಿಫ್ಟ್ ಮಾಡಿ. ಆಮೇಲೆ ಮಾನ್ಯ ಸಿದ್ದರಾಮಯ್ಯನವರೇ, DKC ಅವರೇ, ಪರಮೇಶ್ವರ್ ಅವರೇ, ನೀವು ಎಷ್ಟೇ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ, ಎಷ್ಟೇ ತನಿಖೆ ಮಾಡಿದರೂ ಸಹ ಪ್ರತಿಯೊಬ್ಬರಿಗೂ ಗೊತ್ತಿದೆ ಇದು ನಿಮ್ಮದೇ ಬೇಜವಾಬ್ದಾರಿ ಅಂತ. ಹಾಗಾಗಿ ನೀವು ಖಂಡಿತವಾಗ್ಲೂ ನೈತಿಕ ಹೊಣೆ ಹೊರಲೇಬೇಕು.